ಹೆಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾವು ಹಿತ್ಕಿನ ಬೇಳೆಯಿಂದ ಈಸಿಯಾಗಿ ಟೇಸ್ಟಿಯಾಗಿ ಈವ್ನಿಂಗ್ ಸ್ನ್ಯಾಕ್ಗೆ ಮಿಕ್ಸರ್ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಎಂಬುದನ್ನು ನೋಡ್ಕೊತಾ ಇದ್ದೀವಿ. ಈಗ ಅವರೆಕಾಯಿ ಸೀಸನ್ ಅಲ್ಲ ಫ್ರೆಂಡ್ಸ್, ನಮಗೆ ಈಸಿಯಾಗಿ ಅವರೆಕಾಳು ಸಿಗುತ್ತೆ. ಸೊ ನಾವು ಮಿಕ್ಸರ್ನ ಎಲ್ಲರೂ ಇಷ್ಟಪಡೋ ರೀತಿಯಾಗಿ 10 ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಬೋದು. ಅದೇ ರೀತಿ ಈವ್ನಿಂಗ್ ಸ್ನ್ಯಾಕ್ಗೆ ಮಕ್ಕಳಿಗೆ ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾರೆ. ಮೊದಲು ಅವರೆಕಾಯಿನ ಸುಳಿದ್ಬಿಟ್ಟು ಬೀಜನ ನೆನೆಸ್ಕೊಂಡು ಹಿತ್ಕಿನ ಬೇಳೆ ಮಾಡ್ಕೋಬೇಕು. ಈ ರೀತಿ ಹಿತ್ಕಿನ ಬೇಳೆ ಮಾಡ್ಕೊಂಡ ನಂತರ ಇದನ್ನು ಎಣ್ಣೆಯಲ್ಲಿ ಕರೆದುಬಿಟ್ಟು ಮಿಕ್ಸರ್ನ ಪ್ರಿಪೇರ್ ಮಾಡ್ಕೋಬೇಕು ಫ್ರೆಂಡ್ಸ್. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ. ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ನೋಡ್ಕೊಳ್ಳೋಣ ಬನ್ನಿ. ಡೀಪ್ ಫ್ರೈಗೆ ಬೇಕಾಗುವಷ್ಟು ಎಣ್ಣೆಯನ್ನು ತಗೋಬೇಕು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾನು ಫಸ್ಟು ಇಲ್ಲಿ ಹಿತ್ಕಿನ ಬೇಳೆ ಹಾಕ್ತಾಯಿಲ್ಲ. ಮೊದಲು ಕಡಲೆ ಬೀಜನ ಈ ರೀತಿ ಸ್ವಲ್ಪ ಸ್ವಲ್ಪವಾಗಿ ತಗೊಂಡು ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಫ್ರೈ ಆಗುತ್ತೆ ಫ್ರೆಂಡ್ಸ್. ಅದೇ ರೀತಿ ಹಿತ್ಕಿನ ಬೇಳೆನೂ ಸಹ ಈ ರೀತಿ ಸ್ವಲ್ಪ ಸ್ವಲ್ಪವಾಗಿ ತಗೊಂಡು ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡೋದ್ರಿಂದ ಲಾಂಗ್ ಪ್ರೋಸೆಸ್ ಲೇಟ್ ಆಗುತ್ತೆ ಅನ್ನೋಂಗಿದ್ರೆ ಈ ಥರ ನಾವು ಕಡಾಯಿಗೆ ಜಾಸ್ತಿ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೋಬೋದು. ಜಾಸ್ತಿ ಕ್ವಾಂಟಿಟಿ ಇದ್ದರೆ ಈ ಥರ ಫ್ರೈ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಎಲ್ಲ ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಹಾಕ್ಕೊಂಬಿಡಬೇಕು. ಎಲ್ಲ ಹಿತ್ಕಿನ ಬೇಳೆನೂ ಫ್ರೈ ಮಾಡಿಕೊಂಡ ನಂತರ ಈಗ ಒಂದು 10-12 ಒಣಮೆಣ್ಸಿನ್ಕಾಯಿ ತಗೊಂಡು 1-2 ಸೆಕೆಂಡ್ ಈ ರೀತಿ ಎಣ್ಣೆಯಲ್ಲಿ ಇಟ್ಬಿಟ್ಟು ಸೇಮ್ ಹಿತ್ಕಿನ ಬೇಳೆಗೆ ಹಾಕ್ಕೊಂಬಿಡಿ. ಆ ನಂತರ 1-2 ಬೆಳ್ಳುಳ್ಳಿನ ಸುಮ್ಮನೆ ಹಂಗೆ ಜಜ್ಜಿಬಿಟ್ಟು ಎಣ್ಣೆಯಲ್ಲಿ ಕರ್ಕೊಂಡು, ಅಂದರೆ ಕಲರ್ ಚೇಂಜ್ ಆಗೋವರೆಗೂ ಈ ರೀತಿ ಕರೆದ್ಬಿಟ್ಟು ಸೇಮ್ ಹಿತ್ಕಿನ ಬೇಳೆಗೆ ಹಾಕ್ಕೊಂಬಿಡಿ. ಬೆಳ್ಳುಳ್ಳಿ ನಮಗೆ ಮಿಕ್ಸರ್ಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಫ್ರೆಂಡ್ಸ್. ಅದೇ ರೀತಿ ಕರಿಬೇವು ಸೊಪ್ಪು ಎಷ್ಟು ಜಾಸ್ತಿ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟು, ಅದೇ ರೀತಿ ಹೆಲ್ದಿನೂ. ಈ ರೀತಿ ಎಲ್ಲವನ್ನು ಒಂದೇ ಪಾತ್ರೆಗೆ ಸೇರಿಸ್ಬಿಟ್ಟು ಈಗ ರುಚಿಗೆ ಬೇಕಾದಷ್ಟು ಉಪ್ಪು, ನೀವು ತಿನ್ನೋ ಸ್ಪೈಸಿಗೆ ಸರಿಯಾಗಿ ಖಾರದ ಪುಡಿ, ಅದೇ ರೀತಿ 1-2-3 ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಡಿ. ಅಷ್ಟೇ ಫ್ರೆಂಡ್ಸ್, ಎಷ್ಟು ಟೇಸ್ಟಿಯಾದ ಮಿಕ್ಸರ್ 10-15 ನಿಮಿಷದಲ್ಲಿ ಪ್ರಿಪೇರ್ ಆಯಿತು ನೋಡಿದ್ರಲ್ಲ. ಸಾಧ್ಯ ಆದರೆ ಈ ರೀತಿ ನೀವು ಕೂಡ ಟ್ರೈ ಮಾಡಿ. ಈ ಸೀಸನಲ್ಲಿ ಮನೆಯಲ್ಲೆಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.